ಸತ್ಯಮೇವ ಜಯತೆ. ಪಾರಿಸ್ ಕನ್ನಡ ದಿಂದಿಮವ, ದೂರದರ್ಶನ ಚಂದನ. ಇದು ಕನ್ನಡ ವಾಹಿನಿ. ನಮಸ್ಕಾರ ವೀಕ್ಷಕರೇ, ಹಲೋ ಗೆಳೆಯರೇ, ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಇವತ್ತು ವಿಶ್ವ ಪರಿಸರ ದಿನ. ಇಂದಿನ ಒಂದು ದಿನಮಾನದಲ್ಲಿ ನಾವು ಪೆಟ್ರೋಲಿಯಂ ಉತ್ಪನ್ನಗಳಿಲ್ಲದೆ ಬದುಕು ಸಾಗಿಸೋದು ಬಹಳಷ್ಟು ಕಷ್ಟ ಆಗ್ತಾ ಇದೆ. ಇಡೀ ಪ್ರಪಂಚ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಅವಲಂಬಿಸಿದೆ. ಇಂತಹ ಸಂದರ್ಭದಲ್ಲಿ ಭವಿಷ್ಯದ ಇಂಧನ ಯಾವುದು ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡಿಬರುತ್ತೆ. ಈಗಿನ ಕಾಲಘಟ್ಟದಲ್ಲಿ ಜೈವಿಕ ಇಂಧನ ಭವಿಷ್ಯದ ಇಂಧನ ಅನ್ನೋ ಒಂದು ಖ್ಯಾತಿನ ಪಡಿತಾ ಇದೆ. ಈ ನಿಟ್ಟಿನಲ್ಲಿ ಬಹಳಷ್ಟು ಸಂಶೋಧನೆಗಳಾಗ್ತಾ ಇದ್ದಾವೆ. ಜೈವಿಕ ಇಂಧನ ಬಳಕೆಯ ಪ್ರಮಾಣವನ್ನು ಹೆಚ್ಚಿಸೋದಕ್ಕೆ ಸಾಕಷ್ಟು ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಕರ್ನಾಟಕ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿ ಮಹತ್ತರ ಕೆಲಸಗಳನ್ನು ಮಾಡ್ತಾ ಇದೆ. ಸೊ ವಿಶ್ವ ಪರಿಸರ ದಿನದ ಅಂಗವಾಗಿ ಅವ್ರ ಜೊತೆ ಸಂವಾದ ನಡೆಸೋಣ. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಕರ್ನಾಟಕ ಜೈವಿಕ ಅಭಿವೃದ್ಧಿ ಮಂಡಳಿಯ ಕಾರ್ಯಕಾರಿ ಅಧ್ಯಕ್ಷರಾದಂತಹ YB ರಾಮಕೃಷ್ಣ ಅವರು. ಸರ್, ಕಾರ್ಯಕ್ರಮಕ್ಕೆ ನಮಸ್ಕಾರ, ಸ್ವಾಗತ. ಇದೇ ರೀತಿ ಮೂಲತಃ ಪ್ರೊಫೆಸರ್ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ಪ್ರೊಫೆಸರ್ ಆಗಿರುವಂತಹ ಹಾಗೂ ಮಂಡಳಿಯ ಕರ್ನಾಟಕ ಜೈವಿಕ ಅಭಿವೃದ್ಧಿ ಮಂಡಳಿಯ ಸದಸ್ಯರಾದಂತಹ ಪ್ರೊಫೆಸರ್ ಉಡುಪಿ ಶ್ರೀನಿವಾಸ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸರ್, ನಿಮಗೂ ಪ್ರೀತಿಪೂರ್ವಕ ಸ್ವಾಗತ. ನಮಸ್ಕಾರ ಸರ್. ಇವತ್ತಿನ ದಿನಮಾನದಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳಿಲ್ಲದೆ ಜೀವನ ಅನ್ನೋದು ನೆನೆಸ್ಕೊಳ್ಳೋಕ್ಕೂ ಆಗಲ್ಲ, ಊಹೆ ಮಾಡೋಕ್ಕೂ ಆಗಲ್ಲ. ಸೊ ಇಂತಹ ಸಂದರ್ಭದಲ್ಲಿ ಪರಿಸರ ವಿಶ್ವ ಪರಿಸರ ದಿನದ ಅಂಗವಾಗಿ ಜೈವಿಕ ಇಂಧನದ ಪಾತ್ರ ಏನು ಅಂತ ತಾವು ಹೇಳಿದ ಹಾಗೆ ಈ ಪೆಟ್ರೋಲಿಯಂ ಉತ್ಪನ್ನಗಳೇನಿದೆ, ಕಚ್ಚಾ ತೈಲದ ಮೂಲದಿಂದ ಬರ್ತಕ್ಕಂಥ ಈ ಎಲ್ಲ ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಇದು ಬಹಳ ದಿನದವರೆಗೆ ನಮಗೆ ಸಿಗುವಂಥ ಒಂದು ಇಂಧನ ಅಲ್ಲ, ನಿರಂತರವಾಗಿ ಸಿಗುವಂಥದ್ದಲ್ಲ. ಮತ್ತು ಇದರ ಬಳಕೆಯನ್ನು ನಾವು ಮಾಡ್ತಾ ಪರಿಸರ ಮಾಲಿನ್ಯಕ್ಕೂ ದೊಡ್ಡ ಪ್ರಮಾಣದಲ್ಲಿ ಇದು ಕೊಡುಗೆಯನ್ನು ಕೊಟ್ಟಿರುವಂಥದ್ದು ನಮಗೆಲ್ಲ ಗೊತ್ತಿರುವಂಥ ವಿಷಯವೇ. ಒಂದು ಪರ್ಯಾಯ ಇಂಧನವನ್ನು ಹುಡುಕಬೇಕು, ಒಂದು ಬದಲಿ ಇಂಧನವನ್ನು ಹುಡುಕಬೇಕು. ಭವಿಷ್ಯದ ಒಂದು ಇಂಧನ ಏನಿದೆ ಇದನ್ನು ಹುಡುಕುವ ಒಂದು ಪ್ರಯತ್ನ ಅನೇಕ ರಾಷ್ಟ್ರಗಳಲ್ಲಿ ನಡೆದಿದೆ. ಸುಮಾರು 60-70 ರಾಷ್ಟ್ರಗಳಲ್ಲಿ ಈ ಕಾರ್ಯಕ್ರಮ ಇವತ್ತು ನಡೀತಾ ಇರೋದಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಭಾರತದ ದೇಶದಲ್ಲೂ ಸಹ ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಚಾಲನೆಯನ್ನು ಕೊಟ್ಟಾಗಿದೆ. ಕರ್ನಾಟಕ ರಾಜ್ಯದಲ್ಲೂ ಇದಕ್ಕೆ ಚಾಲನೆಯನ್ನು ಕೊಟ್ಟಿದೆ. ಇವತ್ತು ನಾವು ಪೆಟ್ರೋಲ್ ಏನು ಬಳಸ್ತೀವಿ, ಪೆಟ್ರೋಲಿಗೆ ಪರ್ಯಾಯವಾಗಿ ಅಥವಾ ಅದರ ಜೊತೆಗೆ ಬೆರಕೆಯನ್ನು ಮಾಡಿ ಬಳಸಲಿಕ್ಕೆ ಎಥೆನಾಲ್ ಅನ್ನುವಂಥ ಒಂದು ಪದಾರ್ಥ ಇದೆ. ಎಥೆನಾಲನ್ನು ಈಗ ನಾವು ಸಕ್ಕರೆ ಕಾರ್ಖಾನೆಯಲ್ಲಿ ಬರುವಂಥ ಒಂದು ತ್ಯಾಜ್ಯ ವಸ್ತು, ಕಾಕಂಬಿ ಅಂತ ನಾವೇನು ಹೇಳ್ತೀವಿ, ಅಥವಾ ಮೊಲಾಸಸ್, ಅದರಿಂದ ನಾವು ಎಥೆನಾಲನ್ನು ತಯಾರು ಮಾಡ್ತಾ ಇದ್ದೀವಿ. ಆ ಎಥೆನಾಲನ್ನು ಈಗಾಗಲೇ ಇಡೀ ದೇಶದಲ್ಲಿ 22 ರಾಜ್ಯಗಳಲ್ಲಿ 5% ಪೆಟ್ರೋಲ್ನತೆ ಸೇರಿಸಿ ಈಗಾಗಲೇ ನಾವು ಬಳಕೆ ಮಾಡ್ತಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಬರುವಂಥ ದಿನದಲ್ಲಿ ಆ ಬೆರಕೆಯ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ. ಅಷ್ಟೇ ಅಲ್ಲ, ಎಲ್ಲ ರೀತಿಯಾದಂತಹ ಕೃಷಿ ತ್ಯಾಜ್ಯ ವಸ್ತುಗಳು, ಇದು ಭತ್ತದ ಹುಲ್ಲಿರ್ಬೋದು, ಗೋಧಿ ಹುಲ್ಲಿರ್ಬೋದು, ರಾಗಿ ಹುಲ್ಲಿರ್ಬೋದು, ಅಥವಾ ನಾವು ಏನು ಬಳಕೆ ಮಾಡದೆ ಬಿಸಾಕ್ತಾ ಇರ್ತಕ್ಕಂಥ ಗೋಡಂಬಿ ಹಣ್ಣಿರ್ಬೋದು, ಹತ್ತಿ ಗಿಡಗಳಿರ್ಬೋದು, ನಾವು ಏನು ಈ ಪುಂಡಿ ಅಂತ ಹೇಳಿ ಸೊಪ್ಪು ಬೆಳೆದು ತಿಂತೀವಿ, ಆ ಪುಂಡಿ ಗಿಡ ಬರೀ ನಾರಿನಾಂಶ ಅಂತ ಹೇಳಿ ಅದನ್ನು ಮೇವಾಗೂ ಬಳಸೋದಿಲ್ಲ, ಅತ್ತಾಗಿ ಉರುವಲಾಗೂ ಬಳಸೋದಿಲ್ಲ, ಗೊಬ್ಬರವೂ ಆಗಲ್ಲ. ಆ ರೀತಿಯಾದಂಥ ಪದಾರ್ಥಗಳಿಂದನೂ ನಾವು ಎಥೆನಾಲನ್ನು ತಯಾರು ಮಾಡಲಿಕ್ಕೆ ಸಾಧ್ಯ ಇದೆ. ಆದರೆ ಭಾರತದಂಥ ದೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಾವು ಡೀಸೆಲನ್ನು ಬಳಕೆ ಮಾಡ್ತಾ ಇದ್ದೀವಿ. ಸೊ ಆ ಡೀಸೆಲ್ಗೆ ಪರ್ಯಾಯವಾಗಿರ್ತಕ್ಕಂಥ ಇಂಧನ ಅಂದರೆ ಯಾವುದೇ ರೀತಿಯಾದಂತಹ ಎಣ್ಣೆಯನ್ನು ಪರಿಷ್ಕರಣೆ ಮಾಡಿ ಅದರಿಂದ ನಾವು ಬಯೋಡೀಸೆಲನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಬಯೋಡೀಸೆಲನ್ನು ಮಿಶ್ರಣ ಮಾಡಿ ಬಳಸ್ಬೋದು ಡೀಸೆಲ್ ಜೊತೆಗೆ, ಅಥವಾ ನೇರವಾಗಿ ಅದಕ್ಕೆ ಪರ್ಯಾಯವಾಗೂ ಸಹ, ಡೀಸೆಲ್ಗೆ ಪರ್ಯಾಯವಾಗೂ ಸಹ ಬಳಸಲಿಕ್ಕೆ ಸಾಧ್ಯ ಇದೆ. ಈಗ ನಾವು ನಮ್ಮ ದೇಶದಲ್ಲಿ ಕೇವಲ ಅಖಾದ್ಯ ತೈಲಗಳು, ಅಂದರೆ ಆಹಾರದಲ್ಲಿ ಬಳಕೆ ಮಾಡದೇ ಇರುವಂಥ ತೈಲಗಳು, ಉದಾಹರಣೆಗೆ ನಮ್ಮ ಬೇರೆ ಬೇರೆ ರೀತಿಯಾದಂತಹ ಗಿಡ ಮರಗಳಿದೆ. ಆ ಮರದಲ್ಲಿರ್ತಕ್ಕಂಥ ಹೊಂಗೆ, ಬೇವು, ಹಿಪ್ಪೆ, ಸಿಮರೂಪ,
ಹಾಗೆ ನಮ್ಮ ಕರಾವಳಿ ಪ್ರದೇಶದಲ್ಲಿ ಬೆಳೆಯುವಂತಹ ಸುರಹೊನ್ನೆ, ಹೆಚ್ಚು ಮಳೆ ಬೀಳುವಂಥ ಪಶ್ಚಿಮ ಘಟ್ಟಗಳಲ್ಲಿ ಬೆಳೆಯುವಂತಹ ಧೂಪ, ನಾಗಸಂಪಿಗೆ, ಹೀಗೆ ವಿವಿಧ ರೀತಿಯ ಗಿಡ ಮರಗಳಲ್ಲಿರ್ತಕ್ಕಂಥ ಎಣ್ಣೆ ಬೀಜಗಳನ್ನು ತಗೊಂಡು ಅದರಿಂದ ಎಣ್ಣೆಯನ್ನು ತೆಗೆದು ಅದರಿಂದ ಬಯೋಡೀಸೆಲ್ ಮಾಡುವಂಥ ಒಂದು ಪ್ರಯತ್ನ ಇವತ್ತು ನಮ್ಮ ರಾಜ್ಯದಲ್ಲಿ ನಡೆದಿರುವಂಥದ್ದಿದೆ. ಸೊ ಬರುವಂಥ ದಿನದಲ್ಲಿ ಈ ಗಿಡ ಮರಗಳನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೆಸಬೇಕು, ಅದಕ್ಕೆ ಬೇಕಾಗಿರ್ತಕ್ಕಂತಹ ಮಾರುಕಟ್ಟೆಯನ್ನು ರೂಪಿಸಬೇಕು, ಬೀಜ ಸಂಗ್ರಹಕ್ಕೆ ವ್ಯವಸ್ಥೆಯನ್ನು ಮಾಡಬೇಕು. ಈ ಒಂದೊಂದೇ ಸಣ್ಣ ಪುಟ್ಟ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಇದರ ಉತ್ಪಾದನೆ ವಿಕೇಂದ್ರೀಕೃತವಾದಂಥ ಉತ್ಪಾದನೆ ಆಗಿರೋದ್ರಿಂದ ಬರುವಂತಹ ದಿನಗಳಲ್ಲಿ ಈ ಬೀಜಗಳ ಸಂಗ್ರಹಣೆ, ಸಂಸ್ಕರಣೆ ಮತ್ತು ಅದರ ಬಳಕೆ ಇದು ಸಹ ವಿಕೇಂದ್ರೀಕೃತವಾದಂಥ ಒಂದು ಕಾರ್ಯಕ್ರಮ ಆಗಬೇಕು. ಅದಕ್ಕಾಗಿ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯಾದಂಥ ತಂತ್ರಜ್ಞಾನಗಳನ್ನು ರೂಪಿಸುವಂಥ ಪ್ರಯತ್ನವನ್ನು ಇವಾಗ ನಾವು ಮಾಡ್ತಾ ಇದ್ದೀವಿ. ಓಕೆ ಸರ್, ಈಗ ಅದಕ್ಕೂ ಮುಂಚೆ ಒಂದು ಕರೆ ಬರ್ತಾ ಇದೆ, ಒಂದು ಸಂವಾದ ನಡೆಸೋಣ ಅವ್ರ ಜೊತೆ. ಹಲೋ ಸರ್, ಕರ್ನಾಟಕದಲ್ಲಿ ಸರ್ ಹೇಳಿ. ಜೈವಿಕ ಇಂಧನದ ಬಳಕೆ ಎಂದಿನಿಂದ ಆರಂಭವಾಗಿದೆ, ಮತ್ತೀಗ ಯಾವ ಪ್ರಮಾಣದಲ್ಲಿ ನಡೀತಾ ಇದೆ? ಯಾವ ಪ್ರಮಾಣದಲ್ಲಿ ನಡೀತಾ ಇದೆ ಮಾಹಿತಿ ಕೇಳ್ತಾ ಇದ್ದಾರೆ ಬಾಬುರಾವ್ ಅವರು. ಇದು ಈ ಜೈವಿಕ ಇಂಧನ ಅಂತ ನಾವೇನು ಹೇಳ್ತಾ ಇದ್ದೀವಲ್ಲ, ಇದರ ಬಳಕೆ ಅನಾದಿ ಕಾಲದಿಂದ ನಡೀತಾ ಇದೆ. ನಾವು ಎಲ್ಲಿ ಯಾವಾಗ ದೀಪ ಹಚ್ಚಲಿಕ್ಕೆ ನಾವು ಶುರು ಮಾಡಿದ್ವಿ ಅವಾಗ್ಲಿಂದನೇ ಈ ಎಣ್ಣೆಗಳ ಬಳಕೆಯನ್ನು ಮಾಡಿದ್ವಿ. ಅವಾಗಲೇ ಆ ಎಣ್ಣೆನಲ್ಲಿರ್ತಕ್ಕಂಥ ಒಂದು ಶಕ್ತಿ ನಮಗೆ ಅದರ ಪರಿಚಯ ಆಗಿರುವಂಥದ್ದಿದೆ. ಆದರೆ ಇವತ್ತಿನ ಈ ಯಂತ್ರಗಳೇನಿದೆಯಲ್ಲ, ಡೀಸೆಲ್ ಎಂಜಿನ್ ಇರ್ಬೋದು, ಪೆಟ್ರೋಲ್ ಎಂಜಿನ್ಗಳಿರ್ಬೋದು, ಇದರಲ್ಲಿ ಬಳಕೆ ಪ್ರಯತ್ನ ಬಹಳ ಹಿಂದೆನೇ ನಡೆದಿತ್ತು. ಉದಾಹರಣೆಗೆ ಈಗ ನಾನು ಆಗಲೇ ಹೇಳಿದೆ, ಪೆಟ್ರೋಲ್ನಲ್ಲಿ ಎಥೆನಾಲನ್ನು ಮಿಶ್ರಣ ಮಾಡ್ತಾ ಇದ್ದೀವಿ ಅಂಥೇಳಿ. ಈ ರೀತಿಯಾದಂಥ ಒಂದು ಪ್ರಯತ್ನ ನಮ್ಮ 2ನೇ ಜಾಗತಿಕ ಮಹಾಯುದ್ಧ ಆದಂಥ ಸಂದರ್ಭದಲ್ಲಿ 1945-46ರಲ್ಲಿ ಮುಂಬೈ ನಗರದಲ್ಲಿದ್ದಂಥ ಎಲ್ಲ ಬಸ್ಸುಗಳಲ್ಲಿ ಕರ್ನಾಟಕದಿಂದ ತಯಾರಾದಂಥ ಮಂಡ್ಯ ಸಕ್ಕರೆ ಕಾರ್ಖಾನೆ ಏನಿದೆ, ಸಹಕಾರಿ ಸಕ್ಕರೆ ಕಾರ್ಖಾನೆ, ಅಲ್ಲಿ ತಯಾರಾದಂಥ ಎಥೆನಾಲನ್ನು ತೊಗೊಂಡು ಹೋಗಿ ಮಿಶ್ರಣ 120% ಮಿಶ್ರಣ ಮಾಡಿ ಬಳಕೆ ಮಾಡಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಹಾಗೆ ನಮ್ಮ ಹೊಂಗೆ ಎಣ್ಣೆಯಿಂದ ವಿದ್ಯುತ್ ಶಕ್ತಿಯನ್ನು ತಯಾರು ಮಾಡುವಂಥ ಪ್ರಯತ್ನಗಳು, ನನ್ನ ಜೊತೆಯಲ್ಲಿ ಪ್ರೊಫೆಸರ್ ಉಡುಪಿ ಶ್ರೀನಿವಾಸ್ ಅವರು ಇದ್ದಾರೆ. ಅವರೇ ಈಗ ಒಂದು 15 ವರ್ಷಗಳ ಹಿಂದೆ ಕುಣಿಗಲ್ ಹತ್ರ ಪುರ ಅನ್ನುವಂಥ ಗ್ರಾಮದಲ್ಲಿ ಆ ಸುತ್ತಮುತ್ತದಲ್ಲಿ ಸಿಗುವಂಥ ಹೊಂಗೆ ಬೀಜದಿಂದ ಎಣ್ಣೆಯನ್ನು ತೆಗೆದು ಅದರಿಂದ ವಿದ್ಯುತ್ ಶಕ್ತಿಯನ್ನು ತಯಾರು ಮಾಡಿ ಅಲ್ಲಿನ 2-3 ಗ್ರಾಮಗಳಿಗೆ ಬೇಕಾಗಿರುವಂಥ ವಿದ್ಯುತ್ ಶಕ್ತಿಯನ್ನು ತಯಾರು ಮಾಡಿ ಕೊಟ್ಟಿರುವಂಥ ಪ್ರಯತ್ನಗಳು 15 ವರ್ಷದ ಹಿಂದೆ ಆಗಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಹೀಗೆ ಬಹಳ ಅನೇಕ ಪ್ರಯತ್ನಗಳು ನಡೆದು, ಉದಾಹರಣೆಗೆ ದಾಂಡೇಲಿ ಫೆರೋ ಅಲಾಯ್ಸ್ ಅನ್ನುವಂಥ ಒಂದು ಕಂಪನಿಯಲ್ಲಿ ಅವರಿಗೆ ಬೇಕಾದಂಥ ಎಲ್ಲ ವಿದ್ಯುತ್ ಶಕ್ತಿಯನ್ನು ಆ ಸುತ್ತಮುತ್ತಲದಲ್ಲಿ ಸಿಗುವಂಥ ಹೊಂಗೆ ಬೀಜದಿಂದ ಎಣ್ಣೆ ತೆಗೆದು ಮಾಡಿಕೊಂಡಿದ್ದನ್ನು ನಾವು ಕಳೆದ ದಶಕದಲ್ಲಿ ನಾವು ನೋಡಿದ್ದೀವಿ. ಹಾಗಾಗಿ ಇದರ ಬಳಕೆ ನಡೆದಿದೆ. ಇತ್ತೀಚಿನ ದಿನಗಳಲ್ಲಿ ಕಳೆದ 3 ವರ್ಷದಲ್ಲಿ ನಾವು ಈಗಾಗಲೇ ಎಥೆನಾಲನ್ನು 100ಕ್ಕೆ 5 ಮಿಶ್ರಣ ಮಾಡಿ ಪೆಟ್ರೋಲ್ನಲ್ಲಿ ಬಳಕೆ ಮಾಡ್ತಿದ್ದೀವಿ. ಬಯೋಡೀಸೆಲಿನ ಬಳಕೆ ಇವಾಗ ನಾವು KSRTCನಲ್ಲಿ, ನಮ್ಮ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ, ಹಾಗೆ ಇಡೀ ರಾಜ್ಯದಲ್ಲಿ ಸುಮಾರು ಒಂದು 300-400 ಬೇರೆ ಬೇರೆ ವಾಹನಗಳಲ್ಲಿ ಇದರ ಬಳಕೆ ಆಗ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಓಕೆ ಸರ್, ಪ್ರೊಫೆಸರ್ ಉಡುಪಿ ಶ್ರೀನಿವಾಸ್ ಅವರೇ, ಈ ಮಾಮೂಲಿ ಇಂಧನಕ್ಕೂ ಪೆಟ್ರೋಲಿಯಂ ಉತ್ಪನ್ನಗಳಿಗೂ ಮತ್ತು ಜೈವಿಕ ಇಂಧನಕ್ಕೂ ಯಾವ ರೀತಿ ವ್ಯತ್ಯಾಸ ಇದೆ? ಇದರಿಂದ ಯಾವ ರೀತಿ ಮಾಲಿನ್ಯನ ನಾವು ತಡೆಗಟ್ಟಬಹುದು ನಾವು ಜೈವಿಕ ಇಂಧನ ಬಳಕೆ ಮಾಡಿದ್ರೆ ಅಂತ? ಮಾಲಿನ್ಯದ ದೃಷ್ಟಿಯಲ್ಲಿ ನೋಡೋದಾದರೆ ಬೇರೆ ಬೇರೆ ಅಂಶಗಳನ್ನು ನಾವು ಗಮನಿಸ್ಬೋದು. ಮುಖ್ಯವಾಗಿ ಅದರಲ್ಲಿ ಬರುವುದು ಇದು ಕಾರ್ಬನ್ ಡೈಆಕ್ಸೈಡ್. ಇದು ವಿಶ್ವದ ಜನತೆಗೆ ತುಂಬ ಕಳಕಳಿ ತರುವಂಥ ಒಂದು ವಿಷಯ. ಕಲ್ಲೆಣ್ಣೆಯನ್ನು ಉಪಯೋಗಿಸುವಾಗ ನಾವು ಭೂಮಿಯ ಕೆಳಗಡೆಯಿಂದ ಕಲ್ಲೆಣ್ಣೆ ತೆಗೆದು ಅದನ್ನು ಎಂಜಿನ್ಗಳಲ್ಲಿ ಉರಿಸಿ ಆ ಬರುವಂಥ ಕಾರ್ಬನ್ ಡೈಆಕ್ಸೈಡನ್ನು ನಾವು ವಾತಾವರಣಕ್ಕೆ ಬಿಟ್ಕೊಡ್ತೀವಿ. ಇದರಿಂದಾಗಿ ಕಾಲಕ್ರಮೇಣ ವಾತಾವರಣದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಅಥವಾ ಇಂಗಾಲದ ಡೈಆಕ್ಸೈಡ್ನ ಅಂಶ ಹೆಚ್ಚುತ್ತಾ ಹೋಗ್ತಾ ಇದೆ. ಇದರಿಂದಾಗಿ ವಾತಾವರಣದ ಉಷ್ಣಾಂಶ ಹೆಚ್ಚಾಗ್ತದೆ, ಅದರಿಂದಾಗಿ ಬೇರೆ ಬೇರೆ ಥರದ ವಾತಾವರಣದ ಬದಲಾವಣೆಗಳಾಗುತ್ತದೆ ಅಂತ ಒಂದು ಭೀತಿ ಜನರಿಗಿದೆ. ಈ ದೃಷ್ಟಿಯಲ್ಲಿ ನೋಡೋದಾದರೆ ನಾವು ಜೈವಿಕ ಇಂಧನಗಳನ್ನು ಬಳಸುವಾಗ ಈ ಗಿಡ ಮರಗಳು ವಾತಾವರಣದಲ್ಲಿರುವ ಈ ಕಾರ್ಬನ್ ಡೈಆಕ್ಸೈಡನ್ನು ಸೇವಿಸಿಕೊಂಡು ಅದರಿಂದ ಈ ಎಣ್ಣೆ ಅಂಶವನ್ನು ತಯಾರಿಸಿ ಆಮೇಲೆ ಅದನ್ನು ಆ ಎಣ್ಣೆನ ನಾವು ಉಪಯೋಗಿಸ್ಕೊಂಡ್ಬಿಟ್ಟು ನಾವು ಎಂಜಿನ್ಗಳಲ್ಲಿ ಉಪಯೋಗಿಸಿ ಆಗ ಕಾರ್ಬನ್ ಡೈಆಕ್ಸೈಡ್ ಏನು ತಯಾರಾಗುತ್ತೆ ಅದನ್ನು ಪುನಃ ವಾತಾವರಣಕ್ಕೆ ಹೋಗ್ತದೆ. ಅಂದರೆ ಈ ಎಣ್ಣೆಗಳ ಬಳಕೆಯಲ್ಲಿ ಮುಖ್ಯವಾಗಿ ವಾತಾವರಣದಲ್ಲಿರೋ ಕಾರ್ಬನ್ ಡೈಆಕ್ಸೈಡನ್ನು ಉಪಯೋಗಿಸಿ ಪುನಃ ವಾತಾವರಣಕ್ಕೆ ಆದ್ದರಿಂದ ವಾತಾವರಣದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಅಂಶ ಕಾಲಕ್ರಮೇಣ ಕಮ್ಮಿ ಆಗ್ತಾ ಹೋಗುವಂಥ ಸಂದರ್ಭ ಇದೆ.
ಯಾಕಂದರೆ ಗಿಡ ಮರಗಳಿವೆ, ಅವುಗಳ ಬೇರುಗಳಿವೆ, ಬೇರೆ ಬೇರೆ ಜೀವರಾಶಿಗಳಿವೆ. ಇವುಗಳಿಂದಾಗಿ ವಾತಾವರಣದಲ್ಲಿರೋ ಕಾರ್ಬನ್ ಡೈಆಕ್ಸೈಡ್ ಸ್ವಲ್ಪ ಅವುಗಳಲ್ಲಿ ಸೇರಿಸ್ಕೊಂಡು ಅಂಶ ಕಮ್ಮಿ ಆಗ್ತಾ ಹೋಗುವಂಥದ್ದಿದೆ. ಆದ್ದರಿಂದ ಇದು ಮುಖ್ಯವಾಗಿ ಈ ವಾತಾವರಣದ ಬದಲಾವಣೆ ವಿಷಯದಲ್ಲಿ ಇದು ಒಂದು ಬಹಳ ಇಂಪಾರ್ಟೆಂಟ್, ಪೂರಕವಾದ ಪರಿಸರ ಸ್ನೇಹಿ ಇದು ಅಂತ. ಸರ್, ಇನ್ನೊಂದು ಕರೆ ಇದೆ, ಹೊಸಕೋಟೆಯಿಂದ ಪ್ರತಾಪ್ ಕರೆ ಮಾಡಿದ್ದಾರೆ. ಹಲೋ. ಹಲೋ, ನಾವು ಪ್ರತಾಪ್ ಅಂತ ಪೇಟೆಯಿಂದ. ಹೇಳಿ ಪ್ರತಾಪ್. ನಾವು ಇಲ್ಲಿ ನಾನು PhD ಮಾಡ್ತಾ ಇದ್ದೀನಿ ಜೈವಿಕ ಇಂಧನದ ಬಗ್ಗೆ. ರಿಜಿಸ್ಟ್ರೇಷನ್ ಮಾಡ್ತಿದ್ದೀನಿ ಇಲ್ಲಿ ಯೂನಿವರ್ಸಿಟಿಯಲ್ಲಿ. ನನ್ಗೆ ಆ ಜೈವಿಕ ಇಂಧನಗಳನ್ನ ಅಂದ್ರೆ ಎಲ್ಲಿ ಸಿಗುತ್ತೆ ಅಂದ್ರೆ ರೆಡಿ ಒಂದು ಆಯಿಲ್ ಬೇಕಾಗಿದೆ. ಬೇರೆ ಬೇರೆ ಆಯಿಲ್ಗಳ ಮುಖಾಂತರ ನಾನು ಅನಾಲಿಸಿಸ್ ಮಾಡ್ತಾ ಇದ್ದೀನಿ. ಸೊ ಅದನ್ನ ಹೇಗೆ ಅಂದ್ರೆ ರೆಡಿಯಾಗಿ ತಂದ್ಕೋಬಹುದಾ ಅಥವಾ ಏನಾದ್ರು ಟೆಸ್ಟಿಂಗ್ ಸೆಂಟರ್ಸ್ ಏನಾದ್ರು ಇದೆಯಾ, ಅದ್ರ ಬಗ್ಗೆ, ಅದ್ರ ಕೊರೋಜನ್ ಬಗ್ಗೆ, ಅಟ್ಯಾಕ್ ಕೂಡ ಬಗ್ಗೆ ಕೂಡ ಮಾಡ್ತಾ ಇದ್ದೀನಿ ನಾನು. ಸೊ ನಮ್ಗೆ ಸಮಸ್ಯೆ ಆಗಿರೋದು ಆಯಿಲ್ಗಳನ್ನ ತಂದ್ಕೊಳ್ಳೋದು. ನಾವೇ ಆಯಿಲ್ ಮಾಡ್ಬೇಕಾ ಅಥವಾ ಎಲ್ಲಾದ್ರೂ ಇದೆಯಾ ಅಂತ ಸಂಗ್ರಹ. ಈಗ ನಾವು ಕರ್ನಾಟಕ ರಾಜ್ಯ ಜೈವಿಕ ಇಂಧನ ಮಂಡಳಿ ಕಡೆಯಿಂದ ಈಗಾಗಲೇ 17 ಕಡೆ ಮಾಹಿತಿ ಮತ್ತು ತಂತ್ರಜ್ಞಾನ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದ್ದೀವಿ. ಇಲ್ಲಿ ಬೇರೆ ಬೇರೆ ರೀತಿಯಾದಂತಹ ಬೀಜಗಳಿಂದ ಎಣ್ಣೆಯನ್ನು ತೆಗೆದು ಬಯೋಡೀಸೆಲ್ ಮಾಡುವಂಥ ಒಂದು ಸಣ್ಣ ಘಟಕಗಳನ್ನು ಇಲ್ಲಿ ಹಾಕಿದ್ದೀವಿ. ಸಾಕಷ್ಟು ಪ್ರಮಾಣದಲ್ಲಿ ಆಗ್ತಾಯಿದೆ. ನೀವು ನಮ್ಮ ವೆಬ್ಸೈಟಿಗೆ ಹೋದರೆ www.biofuelkarnataka ಇಲ್ಲಿಗೆ ಹೋದರೆ, ಇನ್ನೊಮ್ಮೆ ಹೇಳ್ತೀನಿ, www.biofuelkarnataka ಇಲ್ಲಿಗೆ ಹೋದರೆ ಈ 17 ಕೇಂದ್ರಗಳ ಬಗ್ಗೆ ಮಾಹಿತಿ ಸಿಗ್ತದೆ. ಇನ್ನೊಂದು 2-3 ತಿಂಗಳಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಈ ರೀತಿಯಾದಂಥ ಮಾಹಿತಿ ಮತ್ತು ಪ್ರಾತ್ಯಕ್ಷಿಕ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತೀವಿ. ಇನ್ನೊಂದು, ನೀವು ಈ ಗುಣಮಟ್ಟವನ್ನು ಪರೀಕ್ಷೆ ಮಾಡಲಿಕ್ಕೆ ಏನಾದರೂ ಕೇಂದ್ರಗಳಿದೆಯಾ ಅಂತ, ಈ 17 ಕೇಂದ್ರಗಳಲ್ಲೂ ಸಹ ಒಂದು 7ರಿಂದ 8 ಬೇರೆ ಬೇರೆ ರೀತಿಯಾದಂಥ ಪ್ಯಾರಾಮೀಟರ್ಗಳನ್ನು ಪರೀಕ್ಷೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಈಗಾಗಲೇ ರೂಪಿಸಿದ್ದೀವಿ. ಇನ್ನೂ ಹೆಚ್ಚು ಈ ನಿಮಗೆ ಮಾಹಿತಿ ಬೇಕು ಅಂತ ಹೇಳಿದ್ರೆ, ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಅಲ್ಲಿ ಇದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಘಟಕ ಇದೆ. ಅಲ್ಲಿ ಎಲ್ಲ ರೀತಿಯಾದಂಥ ಪರೀಕ್ಷಾ ಕೇಂದ್ರವನ್ನು ನಾವು ಸ್ಥಾಪನೆ ಮಾಡಿದ್ದೀವಿ. ಎಲ್ಲ ರೀತಿಯಾದಂಥ ಪರೀಕ್ಷಾ ಸಲಕರಣೆಗಳನ್ನು ನಾವು ಅಲ್ಲಾಗಲೇ ಇಟ್ಟಿದ್ದೀವಿ. ಓಕೆ ಸರ್, ಇನ್ನೊಂದು ಕರೆ ಇದೆ, ಭೂಪಾಲಿಂದ ಕರೆ ಮಾಡಿದ್ದಾರೆ ವೆಂಕಟರಾವ್ ಅವರು. ಹಲೋ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಹೇಳಿ ವೆಂಕಟರಾವ್. ಸರ್, ನನ್ನ ಒಂದೇ ಪ್ರಶ್ನೆ ಸರ್. ಓಕೆ. ಈ ಪೆಟ್ರೋಲಿಯಂ ಲಾಬಿ ಅಂತ ಏನಿದೆಯಲ್ಲ, ಓಕೆ, ಅದು ಈ ತರದಲ್ಲಿ ರಿಸರ್ಚ್ ಎಲ್ಲ ಮಾಡೋದಕ್ಕೆ ಅವಕಾಶ ಕೊಡುತ್ತಾ ಸರ್? ಯಾಕೆಂದ್ರೆ ನಾವು ನೋಡ್ತಾ ಇದೀವಿ, ಎಲೆಕ್ಟ್ರಿಕ್ ಮೋಟರ್ ಇಂದ ಯೂಸ್ ಮಾಡೋ ಸ್ಕೂಟರ್ ಯೂಸ್ ಮಾಡ್ತಿದ್ದೀನಿ ನಾನು 1 ವರ್ಷದಿಂದ. ಅದು ಸಾಕಷ್ಟು ಮಾಲಿನ್ಯ ಉಳಿಸಿದೆ, ಅಬೌಟ್ 1000 ಲೀಟರ್ ಪೆಟ್ರೋಲ್ ಉಳಿಸಿದೀನಿ. ಆದ್ರೆ ಆ ಸ್ಕೂಟರ್ಗಳ ಬಗ್ಗೆ ಜನಕ್ಕೆ ಪರಿಚಯನೇ ಇಲ್ಲ, ಆ ಕಂಪನಿ ಯಾರು ಇದ್ ಮಾಡ್ತಾ ಇಲ್ಲ. ಅದ್ರ ಬಗ್ಗೆ ನಂದೊಂದು ಪ್ರಶ್ನೆ ಸರ್, ಪೆಟ್ರೋಲಿಯಂ ಲಾಬಿ ರಿಸರ್ಚ್ ಮಾಡೋದಕ್ಕೆ ಅವಕಾಶ ಕೊಡುತ್ತಾ ಇಲ್ವಾ? ನನಗೆ ಈ ಪೆಟ್ರೋಲಿಯಂ ಲಾಬಿಗಳ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲಪ್ಪ. ಆದರೆ ಬರುವಂಥ ದಿನಗಳಲ್ಲಿ ಈ ಪೆಟ್ರೋಲಿಯಂ ಕಂಪ್ನಿಗಳಿಗೂ ಜೈವಿಕ ಇಂಧನದ ಕಡೆ ನೋಡುವಂಥ ಒಂದು ಅನಿವಾರ್ಯತೆ ಬಂದೇ ಬರುತ್ತೆ. ಯಾಕೆಂದರೆ ಇವತ್ತು ನಾವೇನು ಕಚ್ಚಾ ತೈಲ ಬಳಕೆ ಮಾಡ್ತಾ ಇದೀವಿ, ಅದು ಮುಗಿದು ಹೋದರೆ ಈ ಕಂಪ್ನಿಗಳು ಹೋಗ್ತವೆ ಇಲ್ಲಿ. ಸೊ ಹಾಗಾಗಿ ಅವರು ಇದನ್ನು ತಗೊಳ್ಬೇಕಾಗ್ತದೆ. ಈಗ ನಾವು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಇರ್ಬೋದು, ಭಾರತ್ ಪೆಟ್ರೋಲಿಯಂ ಇರ್ಬೋದು, ಇವರೆಲ್ಲ ಜೈವಿಕ ಇಂಧನಕ್ಕೆ ಒತ್ತು ಕೊಟ್ಟು ಸಾಕಷ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅವರು ಒಂದು ಹೊಸ ಕಂಪನಿಗಳನ್ನೇ ಹುಟ್ಟಾಕಿ ಈ ಗಿಡ ಮರಗಳನ್ನು ಬೆಳೆಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರ ಕಡೆಯಿಂದನೂ ಅನೇಕ ಸಂಶೋಧನೆಗಳು ನಡೆದಿರುವಂಥದ್ದು ಇದೆ. ಸೊ ಹೀಗಾಗಿ ಅವ್ರ ಕಡೆಯಿಂದನೂ ಸಂಶೋಧನೆಗಳು ನಡೀತಾ ಇದೆ, ಪ್ರಯೋಗಗಳು ಸಾಕಷ್ಟು ಮಾಡ್ತಾ ಇದ್ದಾರೆ. ಏನು ಅಂದರೆ, ಯಾವುದೇ ಒಂದು ಹೊಸ ತಂತ್ರಜ್ಞಾನವನ್ನು ನಾವು ರಾಷ್ಟ್ರೀಯ ಮಟ್ಟದಲ್ಲಿ ಅಳವಡಿಸ್ಕೊಳ್ಬೇಕಾದ್ರೆ ಅದರಲ್ಲಿ ವಿ ಹ್ಯಾವ್ ಟು ಕ್ರಿಯೇಟ್ ಸಮ್ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್. ಇದರಿಂದ ನಾಳೆ ಏನಾದರೂ ತೊಂದರೆ ಆದರೆ, ದುಷ್ಪರಿಣಾಮಗಳಾದರೆ ಅದ್ರ ಬಗ್ಗೆ ನಾವು ನಿಗಾ ವಹಿಸಬೇಕಾಗ್ತದೆ. ಹಾಗಾಗಿ ಒಂದು ಸ್ವಲ್ಪ ಕಾಶಿಯಸ್ ಅಪ್ರೋಚ್ ಅಂತ ಅದನ್ನು ತಗೊಳ್ತಾ ಇದ್ದಾರೆ ಅಷ್ಟೇ. ಅದು ಬಿಟ್ಟರೆ ನನಗನ್ಸುತ್ತೆ ಏನು ಬಹುಶಃ ಆ ಥರ ಏನು ದೊಡ್ಡ ಲಾಬಿ ಇದೆ ಅಂತ ನನಗೇನು ಅನಿಸಲ್ಲ. ಆದರೆ ಇದು ಏನು ಅಂದರೆ, ಇದು ಯಾವುದೇ ಒಂದು ಹೊಸ ವಿಚಾರ ನಾವು ಇಟ್ಕೊಂಡು ಮುಂದೆ ಹೋದಂಥ ಸಂದರ್ಭದಲ್ಲಿ ಒಂದಿಷ್ಟು ಅಡಚಣೆಗಳು ಇದ್ದೇ ಇರುತ್ತೆ. ಸೊ ಅದು ನಮ್ಮ ಕಮಿಟ್ಮೆಂಟ್ ಆ ವಿಷಯದ ಮೇಲೆ ಎಷ್ಟಿದೆ ಅನ್ನೋದ್ರ ಮೇಲೆ ಆ ಕಾರ್ಯಕ್ರಮ ಎಷ್ಟು ಚೆನ್ನಾಗಿ ಮುಂದುವರಿಯುತ್ತೆ ಅನ್ನೋದನ್ನು ನಾವು ಹೇಳ್ಬೋದು. ಓಕೆ, ಧನ್ಯವಾದಗಳು ವೆಂಕಟರಾವ್ ಅವರೇ. ಸರ್, ಇನ್ನೊಂದು ಕರೆ ಇದೆ, ಗೋಕುಲದಿಂದ ಕೇಶವಮೂರ್ತಿ ಅವರು ಕರೆ ಮಾಡಿದ್ದಾರೆ. ಹಲೋ. ನಮಸ್ಕಾರ ಸರ್, ನಾವು ಪವರ್ ಕನ್ಸಲ್ಟೆಂಟ್. ನಮ್ಮಲ್ಲಿ 70,000 ಮಿಲಿಯನ್ $US ಇಂಪೋರ್ಟ್ ಮಾಡ್ಕೋತೀವಿ ಫ್ಯೂಯಲ್ ನ. ಸುಮ್ಮನೆ ಇದೆಲ್ಲ ಆಲ್ರೆಡಿ ಪ್ರೂವ್ಡ್. ಬ್ರೆಜಿಲ್ ಅಲ್ಲಿ 20 ವರ್ಷದ ಕೆಳಗಡೆ 20% ಫ್ಯೂಯಲ್